ಇವತ್ತು ಅನ್ಕೊಂಡ್ರೆ ನಾಳೆ ಅದಕ್ಕೆ ಹೇಳ್ತಾರೆ ನೋಡಿ, ನೋಟ ಬದಲಾಯಿಸಿ ನೋಡು, ನಿನ್ನ ದೃಷ್ಟಿಯೇ ಅಥವಾ ಸೃಷ್ಟಿಯೇ ಬದಲಾಗುತ್ತೆ ಅಂತಂತೇಳಿ. 15,000 ರೂಪಾಯಿ ಸಾಲ ಸಿಗುತ್ತೆ, ಇನ್ನೂ ಹಾಗೂ ಹೇಗೂ ಅಡ್ಜಸ್ಟ್ ಮಾಡಿ ಇನ್ನೊಂದು 20,000 ಹಾಕಿ ಒಟ್ಟು 35,000 ರೂಪಾಯಿಗೆ ಆ ಕಾಲದಲ್ಲಿ 1984 ಆಟೋ ತೆಗೆದುಕೊಳ್ತಾರೆ. ಪಿ ಯು ಸಿನೂ ಮಾಡದೇ ಇರತಕ್ಕಂಥ ವ್ಯಕ್ತಿ 750-850 ಕೋಟಿಗಿದ್ದಾರೆ, ಅದನ್ನು ನಂಬ್ತೀರಾ? ನಾನು ಹೇಳ್ತಿದ್ದೀನಿ, ಮಂತ್ರಕ್ಕೆ ಮಾವಿನಕಾಯಿ ಮಾತ್ರ ಅಲ್ಲ, ಏನ್ ಬೇಕಾದ್ರೂ ಬೀಳುತ್ತೆ. ಯಾವಾಗ ಬೀಳುತ್ತೆ? ನಮ್ಮ ಒಂದು ಮನಸ್ಥಿತಿ ಸತ್ಯಲೋಕದ ಮನಸ್ಥಿತಿ ಆದಾಗ ಮಾತ್ರ ಯು ಕ್ಯಾನ್ ಬಿಕಮ್ ರಿಚ್. ಟುಡೇ ಯು ಕುಡ್ ಬಿ ಇನ್ ಡೆಟ್. ಇವತ್ತು ನೀವು ಸಾಲದಲ್ಲಿ ಇರ್ಬೋದು. ನಾನು ಹೇಳ್ತಿದ್ದೀನಿ, ಮಾರ್ಕ್ ಮೈ ವರ್ಡ್ಸ್, ಎವ್ರಿ ಫೇಲಿಯರ್ ಬಿಕಮ್ಸ್ ಅ ಹ್ಯೂಜ್ ಪಿಲ್ಲರ್ ಫಾರ್ ಯುವರ್ ಟುಮಾರೋಸ್ ಸಕ್ಸೆಸ್. ಡೋಂಟ್ ವರಿ ಅಬೌಟ್ ಇಟ್. ಯೂನಿವರ್ಸ್ ಇಸ್ ವಿತ್ ಯು. ಸೋ ಮೆನಿ ಬಿಲೀವರ್ಸ್, ನಾನು ದೇವರನ್ನ ನಂಬುತ್ತೀನಿ ಅನ್ನೋರು ತುಂಬ ಇದ್ದಾರೆ. ಬಟ್ ದೇವರು ಹೇಳ್ದಾಗೆ ನಡ್ಕೊಳ್ತೀನಿ ಅನ್ನೋರು ತುಂಬ 1% ಸಹ ಇಲ್ಲ. ಹಾಗಾಗಿ ಆ ಬ್ಲೆಸ್ಸಿಂಗ್ ಯಾರನ್ನ ತೆಗೆದುಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ನಮಸ್ಕಾರ ಎಲ್ಲರಿಗೂ. ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ರಾಶಿಕಾ ಕರಾವಳಿ. ಬದುಕಿನ ಸರಿಯಾದ ಅರ್ಥವನ್ನ ತಿಳಿಸುವಂತ, ಸರಿಯಾದ ದಾರಿಯಲ್ಲಿ ನಡೆಸುವಂತ ಗುರು ನಿಮ್ಮೆಲ್ಲರ ನೆಚ್ಚಿನ ದುಡ್ಡಿನ ದ್ರೋಣಾಚಾರ್ಯ ಅನಂತ ವಿಶ್ವಾಚಾರ್ಯ ಗುರುಗಳು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ನನ್ನ ಸ್ನೇಹಿತರೊಬ್ರು ಒಂದು ಪ್ರಶ್ನೆ ಕೇಳಿದ್ರು, ಅದನ್ನ ನಾನು ನೋಟ್ ಮಾಡ್ಕೊಂಡು ಬಂದಿದ್ದೀನಿ. ಏನಪ್ಪಾ ಅಂದ್ರೆ, ಈಗ ಕೂಲಿ ಕೆಲಸ ಮಾಡೋರು, ಮನೆ ಕೆಲಸ ಮಾಡೋರು ಇರ್ತಾರೆ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಇರ್ತಾರೆ, ಆಟೋ ಓಡಿಸೋರು ಇರ್ತಾರೆ, ಹಾಗೇನೆ ವೈಟ್ ಬೋರ್ಡ್ ಗಾಡಿ ಕಾರ್ ಓಡಿಸೋರು ಇರ್ತಾರೆ. ಈ ರೀತಿಯ ನಾನಾ ಆದಂತ ಕೆಲಸಗಳನ್ನ ಮಾಡಿ ಕಷ್ಟಪಡೋರು ಇರ್ತಾರೆ. ಆದ್ರೆ ಅವರು ಯಾವಾಗ ಶ್ರೀಮಂತರಾಗುವುದು? ನಿಜವಾಗ್ಲೂ ಅವರು 100 ಕೋಟಿಯ ಒಡೆಯರಾಗ್ತಾರಾ? ಶ್ರೀಮಂತರಾಗಬಹುದಾ? ಓಕೆ, ವೈಟ್ ಬೋರ್ಡ್ ಅಲ್ಲ, ಅದು ಯೆಲ್ಲೋ ಬೋರ್ಡ್. ಸಾರಿ. ಓಕೆ, ಎನಿವೇ ಮೇಡಮ್, ಖಂಡಿತವಾಗಿಯೂ ಯಾರೆಲ್ಲ ಶ್ರೀಮಂತರಾಗ್ಬೇಕು, ಆಗ್ಲೇಬೇಕು ಅಂತ ಅನ್ಕೊಳ್ತಾರೋ ಅವರೆಲ್ಲ ಆಗ್ತಾರೆ ಮೇಡಮ್. ನೀವು ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಖಂಡಿತವಾಗಿಯೂ ಟುವರ್ಡ್ಸ್ ದಿ ಎಂಡ್ ಆಫ್ ದಿಸ್ ಎಪಿಸೋಡ್ ಎಲ್ಲರಿಗೂ ಅನ್ಸ್ಬಿಡುತ್ತೆ, ಹೌದು ನಾವೆಲ್ಲರೂ ಆಗ್ಬೋದು. ಯಾವ ಕೆಲಸ ಮಾಡ್ತಿದ್ರೇನು, ಇವಾಗ ಹೇಗಿದ್ದೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು. ಇವತ್ತು ಅನ್ಕೊಂಡ್ರೆ ನಾಳೆ ಅದಕ್ಕೆ ಹೇಳ್ತಾರೆ ನೋಡಿ, ನೋಟ ಬದಲಾಯಿಸಿ ನೋಡು, ನಿನ್ನ ದೃಷ್ಟಿಯೇ ಅಥವಾ ಸೃಷ್ಟಿಯೇ ಬದಲಾಗುತ್ತೆ ಅಂತಂತೇಳಿ. ಸಂಪೂರ್ಣ ಬದಲಾವಣೆ ಆಗ್ಬಿಡುತ್ತೆ ಮೇಡಮ್. ಸೊ ಬಟ್ ಟುಡೇ ನಮ್ಮ ಆಲೋಚನೆಗಳು ಶುಡ್ ಬಿ ಎಚ್ಚರ ವಹಿಸ್ಬೇಕು. ನಮ್ಮ ಆಲೋಚನೆಗಳ ಬಗ್ಗೆ ನಾವ್ ಏನನ್ನ ಪದೇ ಪದೇ ಆಲೋಚನೆ ಮಾಡ್ತೀವೋ ಅದೇ ನಾವು ಆಗುವಂಥದ್ದು. ಆಲೋಚನೆಗಳು ತಪ್ಪಿದ್ರೆ ದಾರಿ ತಪ್ಪಿಡ್ತವೆ. ಬಟ್ ಆಲೋಚನೆಗಳು ಸರಿ ಇದ್ರೆ ಇವತ್ತಲ್ದಿರ ನಾಳೆ ಖಂಡಿತವಾಗಿಯೂ ನಾವೆಲ್ಲರೂ ಕೋಟ್ಯಾಧಿಪತಿಗಳಾಗ್ತವೆ. ಸೊ ನಿದರ್ಶನಗಳು ಬಹುತೇಕ ಇದೆ, ನಾನು ಒಂದೊಂದೇ ಹಂಚ್ಕೊಂಡು ಹೋಗ್ತೇನೆ, ಆಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಸುಲಭವಾಗಿ. ಓಕೆ, ಮುಂಬರುವ ಕಾರ್ಯಾಗಾರಕ್ಕೆ ಯಾರ್ಯಾರು ಬರ್ತಿದ್ದೀರೋ ಅವರೆಲ್ಲರೂ ಹಳದಿ ಬಟ್ಟೆಯಲ್ಲಿ ಬರಬೇಕು. ದಟ್ ಈಸ್ ಅ ಡ್ರೆಸ್ ಕೋಡ್. ಯೆಲ್ಲೋ ಇಸ್ ಅ ಡ್ರೆಸ್ ಕೋಡ್. ಆಮೇಲೆ ಬರ್ಬೇಕು ಅಂತಂದ್ರೆ ನೀವು 3 ನಿಂಬೆಹಣ್ಣನ್ನು ತೆಗೆದುಕೊಂಡು ಬರಬೇಕು. ಯು ಅವೇರ್ ಆಫ್ ದಿಸ್, ಆಲ್ರೆಡಿ ಮೇಡಮ್ ಹೇಳಿದ್ದಾರೆ ಒಂದು ಸ್ಪೆಷಲ್ ವಿಡಿಯೋದಲ್ಲಿ. 3 ನಿಂಬೆಹಣ್ಣು, 3 ಮೊಳ ದಾರ ತೆಗೆದುಕೊಂಡು ಬರಬೇಕು, 3 ಮೊಳ. ಅದಾದ್ಮೇಲೆ ಒಂದು ಕಮಲದ ಹೂವು. ಒಂದ್ ವೇಳೆ ಕಮಲದ ಹೂವು ಸಿಗದೆ ಹೋದ್ರೆ ನೀವ್ ಯಾವ್ದಾದ್ರು ಕೆಂಪು ಹೂವನ್ನು ತೆಗೆದುಕೊಂಡು ಬರ್ಬೋದು. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಈ ಸಲ ವರ್ಕ್ಶಾಪ್ ನಲ್ಲಿ ಒಟ್ಟಿಗೆ ಮಾಡ್ತಿದೀವಿ. ಸೊ ಇದು ತುಂಬಾ ಅವಶ್ಯಕತೆ ಇದೆ. ನೀವು ಇದು ತೆಗೆದುಕೊಂಡು ಬರ್ಬೇಕು. ಇದರ ಜೊತೆ ಇನ್ನು ನಿಮ್ಗೆ ಮೆಸೇಜ್ ಮಾಡ್ತಾರೆ ಏನೆಲ್ಲ ತೆಗೆದುಕೊಂಡು ಬರ್ಬೇಕು, ಹೇಗೆ ಬರ್ಬೇಕು ಅಂತಂತೇಳಿ. ದಯವಿಟ್ಟು ಅದನ್ನೆಲ್ಲ ಪಾಲನೆ ಮಾಡಿ ಬನ್ನಿ. ಯಾರೆಲ್ಲ ಸಾಲದಲ್ಲಿದ್ದೀರೋ ಸಾಲಗಳನ್ನ ಪಟ್ಟಿ ಮಾಡ್ಕೊಂಡು ಬಂದ್ರೆ ಇನ್ನು ಉತ್ತಮ. ಯೆಲ್ಲೋ ಕಲರ್ ಪೇಪರ್ ಅಲ್ಲಿ ಎಲ್ಲಾ ಸಾಲಗಳನ್ನ ಪಟ್ಟಿ ಮಾಡಿಕೊಂಡು ವರ್ಕ್ಶಾಪ್ಗೆ ಬನ್ನಿ. ಯಹ ಪ್ರೇಮಾಣ ಶುಚಿಹಿ ಕೌಶಲ್ಯಯುತಃ ನವೀನತಾಯುತಶ್ಚ ಸತ್ಯನಿಷ್ಠಯ ವ್ಯವಹರತಿ ಸ ನುನಂ ಜಯತಿ. ಯಹ ಅಂದ್ರೆ ಯಾರು, ಪ್ರೇಮಾಣ ಅಂದ್ರೆ ಪ್ರೀತಿಯಿಂದ, ಶುಚಿಹಿ ಅಂದ್ರೆ ಶುದ್ಧ ಮನಸ್ಸಿನಿಂದ, ಕೌಶಲ್ಯಯುತಃ ಅಂದ್ರೆ ಕೌಶಲ್ಯಪೂರ್ಣವಾಗಿ, ನವೀನತಾಯುತಃ ಅಂದ್ರೆ ನವೀನತೆಯಿಂದ ಕೂಡಿದ, ಸತ್ಯನಿಷ್ಠಯ ಅಂದ್ರೆ ಪ್ರಾಮಾಣಿಕತೆಯಿಂದ,
ವ್ಯವಹಾರತೆ ಅಂದ್ರೆ ವ್ಯವಹಾರ ನಡೆಸುವವರು, ಸಾನುನಂ ಜಯತಿ ಅಂದ್ರೆ ಅವರು ಖಂಡಿತವಾಗಿ ಜಯಿಸುತ್ತಾರೆ. ಯಾರು ಪ್ರೀತಿಯಿಂದ, ಶುದ್ಧ ಮನಸ್ಸಿನಿಂದ, ಕೌಶಲ್ಯಪೂರ್ಣವಾಗಿ, ನವೀನತೆಯಿಂದ ಹಾಗೂ ಪ್ರಾಮಾಣಿಕತೆಯಿಂದ ವ್ಯವಹಾರ ಮಾಡುತ್ತಾರೋ ಅವರು ಖಂಡಿತವಾಗಿ ಜಯಿಸುತ್ತಾರೆ. ಇದನ್ನ ಮಾಡಿದ್ರೆ ಸಾಕು. ಯಾರು ಮಾಡ್ತಾರೋ ಅವರೆಲ್ಲರಿಗೂ ಜಯ ಸಿಗುತ್ತೆ. ಒಂದು ಉದಾಹರಣೆ ಕೊಡ್ತೇನೆ. ದಕ್ಷಿಣ ಕನ್ನಡ ಭಾಗದಲ್ಲಿ ಸುಳ್ಯ ಅಂತ ಒಂದು ಊರಿದೆ. ಅದು ಪುತ್ತೂರಿನ ಹತ್ರ ಇದೆ. ಸೊ ಅಲ್ಲೇ ಬೆಳ್ಳಾರೆ ಅನ್ನೋ ಒಂದು ಸಣ್ಣ ಗ್ರಾಮದಲ್ಲಿ ಒಬ್ರು ಇರ್ತಾರೆ. ಇದು 1980s. ಈಗಲೂ ಇದ್ದಾರೆ. ಅವ್ರ ಹೆಸರು ಸತ್ಯಶಂಕರ್ ಅಂತಂತ ಹೇಳಿ. ಸೊ ಬಡ ಕುಟುಂಬ. ಸೊ ಅವ್ರ ಅಣ್ಣಂದಿರಿಬ್ರು ಇರ್ತಾರೆ. ಇವರು ಸೆಕೆಂಡ್ PUC ಓದ್ತಿರ್ತಾರೆ. ಎಲ್ಲಾ ಗೌರ್ಮೆಂಟ್ ಶಾಲೆಯಲ್ಲೇ ಓದಿದ್ದು. ಏನು ಇಂಗ್ಲಿಷ್ ಏನು ದೊಡ್ಡ ಮಟ್ಟಕ್ಕೇನು ಓದ್ಲಿಲ್ಲ. ತಂದೆ ತಾಯಿ ಕೃಷಿ ಕೆಲಸ ಮಾಡುವಂಥದ್ದು, ಬಡ ಕುಟುಂಬ. ಸೊ ಸೆಕೆಂಡ್ PUCಯಲ್ಲೇ ಡಿಸ್ಕಂಟಿನ್ಯೂ ಮಾಡ್ಬಿಡ್ತಾರೆ. PUCನೇ ಓದ್ಸಕ್ಕಾಗಲ್ಲ. ಯಾಕಂದ್ರೆ ಇಬ್ರು ಅಣ್ಣಂದ್ರು ಚೆನ್ನಾಗಿ ಓದಿರ್ತಾರೆ, ಬಟ್ ಕೆಲಸ ಇರಲ್ಲ, ನಿರುದ್ಯೋಗಿಗಳು. ಸೊ ಸತ್ಯಶಂಕರ್ ಅವ್ರನ್ನ ತಂದೆ ತಾಯಿ ಹೇಳ್ತಾರೆ, ಅಪ್ಪ ನನ್ನ ಕೈಲಿ ಓದ್ಸಕ್ಕಾಗಲ್ಲಪ್ಪ, ಏನಾದ್ರು ಕೆಲಸ ಮಾಡಪ್ಪ ಅಂತಂತ ಹೇಳಿ. ಆಗ ಸತ್ಯಶಂಕರ್ ಕ್ಲಾಸ್ ಹೇಗೂ ಪಾಸ್ ಆಗಿರೋ ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಸರ್ಟಿಫಿಕೇಟ್ ಇರುತ್ತೆ. ಸೆಂಟ್ರಲ್ ಗವರ್ಮೆಂಟ್ ವತಿಯಿಂದ ಒಂದು ಸಾಲವನ್ನು ತೆಗೆದುಕೊಳ್ತಾರೆ. ಆ ಸಾಲ ತೆಗೆದುಕೊಂಡು ಒಂದು ಆಟೋ ಪರ್ಚೇಸ್ ಮಾಡ್ತಾರೆ ಮೇಡಮ್. ಆಟೋ 15,000 ರೂಪಾಯಿ ಸಾಲ ಸಿಗುತ್ತೆ. ಇನ್ನು ಹಾಗೂ ಹೀಗೂ ಹೇಗೋ ಅಡ್ಜಸ್ಟ್ ಮಾಡಿ ಇನ್ನೊಂದು 20,000 ಹಾಕಿ ಒಟ್ಟು 35,000 ರೂಪಾಯಿಗೆ ಆ ಕಾಲದಲ್ಲಿ 1984 ಅಲ್ಲಿ ಆಟೋ ತೆಗೆದುಕೊಳ್ತಾರೆ. ಆಟೋ ರಿಕ್ಷಾ ಚಾಲಕ ಇವರು ಮೊದಲಿಗೆ. ಸೊ ಒಂದೂವರೆ ವರ್ಷ ಆಟೋ ಚಾಲನೆ ಮಾಡ್ತಾರೆ. ಏನ್ ಸಾಲ ಮಾಡಿದ್ರೋ ಆ ಸಾಲನೆಲ್ಲ ತೀರಿಸ್ಬಿಟ್ಟು ಇನ್ನೂ ಸ್ವಲ್ಪ ದುಡ್ಡನ್ನ ಒಟ್ಟುಗೂಡಿಸಿ ಒಂದೂವರೆ ವರ್ಷ ಆದ್ಮೇಲೆ ಅಂಬಾಸಿಡರ್ ಕಾರ್ ತೆಗೆದುಕೊಳ್ತಾರೆ. ಯೆಲ್ಲೋ ಬೋರ್ಡ್. ಓಕೆ. ಆಟೋ ರಿಕ್ಷಾದಿಂದ ನೆಕ್ಸ್ಟ್ ಪ್ರಮೋಷನ್ ಎಲ್ಲಿಗೆ ಬಂತು? ಯೆಲ್ಲೋ ಬೋರ್ಡ್ಗೆ ಬಂದ್ರು. ಅಂದ್ರೆ ಅಂಬಾಸಿಡರ್ ಕಾರ್ಗೆ ಬಂದ್ರು. ಅದಾದ್ಮೇಲೆ ಇನ್ನು 2 ವರ್ಷ ಆದ್ಮೇಲೆ ಅಂಬಾಸಿಡರ್ ಕಾರ್ ಓಡಿಸ್ಕೊಂಡೇನೆ ಮತ್ತೆ ಹಣದ ನಿರ್ವಹಣೆ ಪರಿಪಕ್ವವಾಗಿತ್ತು ಇವರಿಗೆ. ಪ್ರತಿದಿನ ಲೆಕ್ಕ ಬರೀತಾರೆ, ಪ್ರತಿದಿನ ಟಾರ್ಗೆಟ್ ಇಟ್ಕೊಳ್ತಾರೆ, ಇಷ್ಟೇ ದುಡಿಬೇಕು ಅಂತಾರೆ, ಅಷ್ಟೇ ದುಡಿತಾರೆ, ಎಲ್ಲೂ ಪೋಲ್ ಮಾಡೋದಿಲ್ಲ ದುಡ್ಡನ್ನ. ಸೂಪರ್ ಆಗಿ ಹಣವನ್ನು ಮ್ಯಾನೇಜ್ ಮಾಡ್ತಿರ್ತಾರೆ. 1.5-2 ಇಯರ್ಸ್ ಆದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಈ ಕಾರ್ ಇತ್ತು ಅಥವಾ ಆಟೋ ಇತ್ತಲ್ವಾ ಮುಂದೆ, ಇದಕ್ಕೆ ಸ್ಪೇರ್ ಪಾರ್ಟ್ಸ್ ಏನೂ ಸಿಗಲ್ಲ. ಏನೋ ರಿಪೇರಿ ಆದ್ರೆ ಬೆಂಗಳೂರಿಗೆ ಬರ್ಬೇಕು, ಇಲ್ಲ ಅಲ್ಲೆಲ್ಲೋ ದೂರದ ಊರಿಗೆ ಹೋಗ್ಬೇಕು. ಏನೋ ಅಲ್ಲಿ ಏನೋ ಸ್ಪೇರ್ ಪಾರ್ಟ್ಸ್, ಆಟೋಮೊಬೈಲ್ಸ್ ಏನು ಸಿಗೋದಿಲ್ಲ. ಅವಾಗ ಯೋಚನೆ ಮಾಡ್ತಾರೆ, ಲೆಟ್ ಮಿ ಸ್ಟಾರ್ಟ್ ಆಟೋಮೊಬೈಲ್ ಇಂಡಸ್ಟ್ರಿ ಅನ್ಕೊಳ್ತಾರೆ. ಆಟೋಮೊಬೈಲ್ಸ್ಗೆ ರಿಲೇಟೆಡ್ ಸ್ಪೇರ್ ಪಾರ್ಟ್ಸ್ ಒಂದು ಅಂಗಡಿ ಓಪನ್ ಮಾಡೋಣ ಅಂತ ಅನ್ಕೊಳ್ತಾರೆ. ಅದನ್ನ ಮಾಡ್ತಾರೆ ನೆಕ್ಸ್ಟ್. ಈಗ ಅಂಬಾಸಿಡರ್ ಕಾರ್ನ ಕೊಟ್ಬಿಡ್ತಾರೆ, ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಇದು ಚೆನ್ನಾಗಿ ನಡೀತಿರುತ್ತೆ ಬಿಸ್ನೆಸ್, ಇದು ಪಿಕಪ್ ಆಗುತ್ತೆ. ಇದಾದ್ಮೇಲೆ ಪ್ಯಾರಲ್ ಕೆಲವ್ರು ಬಂದು ಕಸ್ಟಮರ್ಸ್ ಕೇಳ್ತಿರ್ತಾರಂತೆ, ಸರ್ ಎಲ್ಲ ಸಿಗುತ್ತೆ ಇಲ್ಲಿ, ವೆಹಿಕಲ್ಸ್ಗೆ ಟೈರ್ಸ್ ಇದ್ರೆ ತುಂಬಾ ಚೆನ್ನಾಗಿರೋದಲ್ವಾ ಸರ್, ಟೈರ್ಸ್ ಇದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ಹೇಳ್ತಾರಂತೆ. ಇವ್ರು ಮತ್ತೆ ಟೈರ್ಸ್ ಅನ್ನೋ ಒಂದು ಇದನ್ನು ಆಡ್ ಮಾಡ್ಕೊಳ್ತಾರೆ ಅವ್ರ ಬಿಸ್ನೆಸ್ಗೆ. ಹಾಗೆ ಮುಂದುವರಿತಾ ಇರ್ತಾರೆ. ಕಾಲಕ್ರಮೇಣ ಗೊತ್ತಾಗುತ್ತೆ, ಈ ಬ್ಯಾಂಕ್ಗಳು ಇನ್ನಿತರ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲರಿಗೂ ಲೋನ್ಸ್ ಕೊಡ್ತಾರೆ. ಆ ಕಾಲದಲ್ಲಿ ಯಾರು ಕೊಡ್ತಿದ್ದಿಲ್ಲ ಗೊತ್ತಾ? ಈ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಪರ್ಚೇಸ್ ಮಾಡ್ತಾರಲ್ವಾ ಅಂತವ್ರಿಗೆ ಲೋನ್ಸ್ ಕೊಡೋದಿಲ್ಲ. ಇವಾಗ್ಲೂ ಅಷ್ಟೇನೆ, ಅಷ್ಟು ಈಸಿಯಾಗಿ ಕೊಡಲ್ಲ. ಬಟ್ ಇವಾಗಾದ್ರೂ ಪರವಾಗಿಲ್ಲ, ಬಟ್ ಅವಾಗಂತೂ ಕೊಡ್ತಾನೆ ಇರ್ಲಿಲ್ಲ. ಇವಾಗ ಇವ್ರು ಯೋಚನೆ ಮಾಡ್ತಾರೆ, ಇದೊಂದು ಆಪರ್ಚುನಿಟಿ ಇದೆಯಲ್ವಾ ಇಲ್ಲಿ. ಪುತ್ತೂರ್ ಅಂತ ಊರಲ್ಲಿ, ಅದು ದೊಡ್ಡ ಊರೇನಲ್ಲ, ದೊಡ್ಡ ಸಿಟಿ ಏನಂತ. ಸೊ ಇವರು ಬಿಸ್ನೆಸ್ ಆಪರ್ಚುನಿಟಿ ಹೆಂಗ್ ಕಂಡ್ಕೊಳ್ತಿದಾರೆ ನೋಡಿ. ಆಟೋ ಇಂದ ಅಂಬಾಸಿಡರ್ ಇಂದ ಆಟೋಮೊಬೈಲ್ಸ್ ಶಾಪ್, ಅದಾದ್ಮೇಲೆ ಈಗ ಆಟೋ ಫೈನಾನ್ಸ್. ಈ ಸೆಕೆಂಡ್ಸ್ ಯಾರೆಲ್ಲ ತೆಗೆದುಕೊಳ್ತಾರೋ ಅವ್ರಿಗೆ ಫೈನಾನ್ಸ್ ಮಾಡೋ ಅಷ್ಟು ಇವರು ಬೆಳೆದಿದ್ದಾರೆ ಈಗ. ಸೊ ಫೈನಾನ್ಸ್ ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ 2002 ಅನ್ಕೊಳ್ತೇನೆ. ಆ ಇಸ್ವಿ ಹತ್ತತ್ರ ಬಂದಾಗ ಇವ್ರಿಗನ್ಸುತ್ತೆ, ಎಲ್ಲರಿಗೂ ಏನ್ ಬೇಡಿಕೆ ಇದೆಯೋ, ಯಾಕಂದ್ರೆ ಇವ್ರ ಟಾರ್ಗೆಟ್ ಒಂದಿರುತ್ತೆ, ನಾನು ಒಂದಲ್ಲ ಒಂದಿನ 100 ಕೋಟಿ ಮಾಡ್ಬೇಕು ಅಂತ. ಏನ್ ಟಾರ್ಗೆಟ್ ಅವರದು? ನಾನು ಇವತ್ತಲ್ಲದೆ ನಾಳೆ 100 ಕೋಟಿಯನ್ನು ಮಾಡ್ಲೇಬೇಕು ಎನ್ನುವುದು ಇವರ ಟಾರ್ಗೆಟ್ ಆಗಿರುತ್ತೆ. ಸೊ ಅದಕ್ಕೇನ್ ಮಾಡ್ತಾರೆ, ಕೆಲವ್ರಿಗೆ ಯಾರಿಗೂ ಹೇಳ್ತಾರಂತೆ, ನಾನು 100 ಕೋಟಿ ಮಾಡ್ತೀನಿ ಅಂತಂತೇಳಿ. ಜನಗಳು ನಗ್ತಾರಂತೆ, ಏನ್ ಮಾರಾಯ ಬುದ್ಧಿ ಇದೆಯಾ ನಿನಗೆ, 100 ಕೋಟಿ ಏನು ಸಾಮಾನ್ಯನಾ, ಅದೆಲ್ಲ ಬಿಟ್ಬಿಡು ಅಂತಾರಂತೆ. ಇಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾರಂತೆ. ಅವ್ರಿಗೆ ಜಮೀನ್ ಇರುತ್ತೆ. ಆ ಜಮೀನಲ್ಲಿ ನಿಮ್ಗೆ ಗೊತ್ತು, ದಕ್ಷಿಣ ಕನ್ನಡ ಈ ಕರಾವಳಿ ಭಾಗದಲ್ಲಿ ನೀರಿಗೇನು ಕೊರತೆ ಇಲ್ಲ. ಆಮೇಲೆ ನೀರು ಉತ್ತಮವಾದ ಒಂದು ಕ್ವಾಲಿಟಿಯಲ್ಲಿರುತ್ತೆ. ಯಾಕಂದ್ರೆ ಫ್ಯಾಕ್ಟ್ರೀಸ್ ಏನು ಇಲ್ಲ ಗಲೀಜಾಗೋದಕ್ಕೆ. ಬೆಂಗಳೂರು ಕಡೆ ಎಲ್ಲ ಗಲೀಜಾಗ್ಬಿಟ್ಟಿದೆ ಗ್ರೌಂಡ್ ವಾಟರ್. ಬಟ್ ಆಚೆ ಭಾಗದಲ್ಲಿ ಚೆನ್ನಾಗಿದೆ. ಈಗ ಮೇಡಮ್ ಅವ್ರ ಊರ್ ಕಡೆ ಎಲ್ಲ ನಾನು ಕರಾವಳಿ ಅಂತ ಹೇಳ್ತಿದ್ರು.
ಸೊ 1 ಅವರ್ ಅಲ್ವಾ ಮೇಡಮ್ ನಿಮ್ದು? ಸೊ ಅದ್ ಕಡೆ ಎಲ್ಲ ತುಂಬಾ ಚೆನ್ನಾಗಿದೆ. ಇವ್ರೇನ್ ಮಾಡ್ತಾರೆ, ಲೆಟ್ ಮಿ ಸ್ಟಾರ್ಟ್ ಸಮಥಿಂಗ್ ವಿತ್ ವಾಟರ್ ಬಿಕಾಸ್ ದಟ್ಸ್ ಎ FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್. ಎಲ್ರಿಗೂ ಬೇಕಲ್ವಾ ನೀರು? ಅವಾಗ ಯೋಚನೆ ಮಾಡ್ಬಿಟ್ಟು ವಾಟರ್ ಪ್ಲಾಂಟ್ ಒಂದು ಹಾಕ್ತಾರೆ, ಮಿನರಲ್ ವಾಟರ್ ಪ್ಲಾಂಟ್. ನೋಡಿ ನನ್ನ ಹತ್ರ ಬಿಂದು ಇದೆ. ನೋಡಿ ನಾನು ತೆಗೆದುಕೊಂಡು ಬಂದೆ ಮೊನ್ನೆ ಮಂಗಳೂರಿಂದ ಬರ್ಬೇಕಂತಂದ್ರೆ ನನ್ನ ಕಾರಲ್ಲಿ ತೆಗೆದುಕೊಂಡು ಬಂದೆ. ದಿಸ್ ಈಸ್ ಆಫ್ ದೇರ್ಸ್. ಇವತ್ತು ಇದೇ ಆಟೋ ಚಾಲಕನಾಗಿ ಸ್ಟಾರ್ಟ್ ಮಾಡಿದ ವ್ಯಕ್ತಿ, PUCನೂ ಮಾಡದೇ ಇರತಕ್ಕಂಥ ವ್ಯಕ್ತಿ 750-850 ಕೋಟಿಗಿದ್ದಾರೆ. ಅದನ್ನ ನಂಬ್ತೀರಾ? ಅವ್ರ ಟಾರ್ಗೆಟ್ ಏನು ಗೊತ್ತಾ? 2025-26 ಒಳಗಡೆ 1000 ಕೋಟಿ ರೀಚ್ ಆಗಿ, ಈಗ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇರೋದು, ಪಬ್ಲಿಕ್ ಸೆಕ್ಟರ್ ಮಾಡ್ಬೇಕಂತ ಹೋರಾಡ್ತಿದ್ದಾರೆ. ಜಸ್ಟ್ ಅನ್ ಆಟೋ ರಿಕ್ಷಾ ಡ್ರೈವರ್. ಹೇಗಿರ್ಬೇಕು ಇವ್ರ ಕನಸು, ಹೇಗಿರ್ಬೇಕು ಇವ್ರ ಶ್ರಮ. ಅವ್ರು ಹೇಳ್ತಾರೆ ಅವ್ರ ಇಂಟರ್ವ್ಯೂ ಅಲ್ಲಿ, ಅವರು ಸ್ಟಾರ್ಟ್ ಮಾಡಿದ ಒಂದು ಬಿಸ್ನೆಸ್ ಸಹ ಫೇಲ್ ಆಗಿಲ್ಲ, ಆದ್ರೆ ಸಮಯ ತೆಗೆದುಕೊಳ್ತು ಅಂತ ಹೇಳ್ತಾರೆ. ಇದ್ರ ಜೊತೆ ನಿಮ್ಗೆಲ್ಲ ಗೊತ್ತಿದೆ, ಆಲ್ ಓವರ್ ದ ವರ್ಲ್ಡ್ ಸಪ್ಲೈ ಆಗ್ತಿದೆ ಈಗ ಬಿಂದು ಜೀರಾ ಅಂತ. ಎಲ್ಲ ಪೆಪ್ಸಿ, ಕೋಕೋ ಕೋಲಾ, ಆ ಬ್ರ್ಯಾಂಡು ಈ ಬ್ರ್ಯಾಂಡ್ ಅದು ಇದು ಫೇಮಸ್ ಆದಾಗ ಇವರು ಯುನೀಕ್ ಆಗಿ ಯೋಚನೆ ಮಾಡಿ ಇದನ್ನ ತರ್ತಾರೆ. ಇಟ್ ಈಸ್ ವೆರಿ ವೆರಿ ಪಾಪ್ಯುಲರ್. ಇದೇ ಹೈಯೆಸ್ಟ್ ಮಾರ್ಜಿನ್ ಅವ್ರು ಕೊಡ್ತಿರ್ತಕ್ಕಂಥದ್ದು. ಇವತ್ತು ಸ್ನ್ಯಾಕ್ಸು ಅದು ಇದು ಅಂತ ಬೇರೆ ಎಲ್ಲ ಮಾಡ್ತಿದ್ದಾರೆ. ಸಿಪ್ಪೋನು ಇವ್ರದ್ದೇನೆ ಬ್ರ್ಯಾಂಡ್. ಸೊ ಹೌ ಡಿಡ್ ಈ ಕಮ್ ಅಪ್ ವಿತ್ ದಿಸ್? ಇನಿಷಿಯಲಿ ಯಾರು ಇಷ್ಟನೇ ಪಡ್ಲಿಲ್ವಂತೆ, ಇದೇನ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರಂತೆ. 10 ವರ್ಷ ಕಾದ್ರಂತೆ ಸಕ್ಸಸ್ ಮಾಡೋದಕ್ಕೆ. ಯಾಕಂದ್ರೆ ಅಂತರಾಳದಲ್ಲಿ ಅವ್ರಿಗೆ ಗೊತ್ತಿತ್ತು ಇದು ಸಕ್ಸಸ್ ಆಗೇ ಆಗುತ್ತೆ ಅಂತಂತೇಳಿ. ಒಂದು ಸಾಮಾನ್ಯ ಆಟೋ ಚಾಲಕ ಇವತ್ತು 1000 ಕೋಟಿ ಹತ್ತತ್ರ ಬಾಳ್ತಿದ್ದಾರೆ. ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ, APJ ಅಬ್ದುಲ್ ಕಲಾಂ ಅವರು ಚಿಕ್ಕವರಾಗಿದ್ದಾಗ ಮನೆ ಮನೆಗೆ ನ್ಯೂಸ್ ಪೇಪರೇ ಆಗ್ತಿದ್ದು. ವಾರನ್ ಬಫೆಟ್ ಅಂತ ನಾವೇನ್ ಹೇಳ್ತೀವೋ, ಇವತ್ತು ಪ್ರಪಂಚದ 5ನೇ ಶ್ರೀಮಂತರಲ್ಲಿ, ಬಹುದೊಡ್ಡ ಶ್ರೀಮಂತರಲ್ಲಿ ಒಬ್ರು. ಸ್ಟಾಕ್ ಮಾರ್ಕೆಟ್ಗೆ ವಿಶ್ವಗುರು ಅಂದ್ರೆ ತಪ್ಪಿಲ್ಲ. ಅವ್ರೇನ್ ಮಾಡ್ತಿದ್ರು ಚಿಕ್ಕ ವಯಸ್ಸಲ್ಲಿ? ನ್ಯೂಸ್ ಪೇಪರ್ ಆಗ್ತಿದ್ರು ಮನೆ ಮನೆಗೆ. ಅಲ್ಲೇ ನಿಂತು ಬಿಟ್ರ ಅವರು. ಸೊ ಅದಕ್ಕೆ ಹೇಳ್ತಿರೋದು, ಹಣ ಮಾಡೋದಲ್ಲ ಇಂಪಾರ್ಟೆಂಟು, ಹಣವನ್ನ ನಿರ್ವಹಣೆ ಮಾಡೋದು ಇಂಪಾರ್ಟೆಂಟು. ಸೊ ಬಡವರು, ಶ್ರೀಮಂತರು, ಮಧ್ಯಮವರ್ಗದ ಎಲ್ರೂ ಹಣ ಮಾಡ್ತಾರೆ. ಬಟ್ ಎಲ್ರೂ ಹಣವನ್ನು ಮ್ಯಾನೇಜ್ ಮಾಡಕ್ ಗೊತ್ತಾ? ಶ್ರೀಮಂತರಿಗೆ ಮಾತ್ರ ಗೊತ್ತು. ಬೇರೆಯವ್ರಿಗೆ ಹಣ ಮಾಡೋಕ್ ಗೊತ್ತು, ಹಣ ಖರ್ಚು ಮಾಡೋಕ್ ಗೊತ್ತು. ಬಟ್ ಶ್ರೀಮಂತರಿಗೆ ಹಣವನ್ನು ನಿರ್ವಹಣೆ ಮಾಡೋದು ಗೊತ್ತು. ಸೊ ಅವ್ರು ಎಲ್ಲೋ ಬೋರ್ಡ್ ಆಗಿರ್ಲಿ, ಅವರು ಕೂಲಿ ಕೆಲಸ ಮಾಡ್ತಿರ್ಲಿ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿರ್ಲಿ, ಯಾವುದೋ ಚಿಕ್ಕ ಉದ್ಯಮದಲ್ಲಿರ್ಲಿ, ಇವತ್ತಿಗೆ ಅವರು ಯಾವುದೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ಲಿ, ಏನೇ ಮಾಡ್ತಿರ್ಲಿ, ಹೀಗೆ ಶಾಶ್ವತವಾಗಿ ಇರಬೇಕು ಅಂತಂತೇನಿಲ್ಲ. ಮನ್ಸ್ ಮಾಡಿ ಅನ್ಕೊಳ್ಳಿ ಸಾಕು, ಖಂಡಿತ ಆಗುತ್ತೆ. ನಾನು ಹೇಳ್ತೇನೆ, ಎಷ್ಟೋ ಜನ ಕ್ವೆಶನ್ ಕೇಳಿದಾರೆ ನನಗೆ, ಮಂತ್ರಕ್ಕೆ ಮಾವಿನಕಾಯಿ ಬೀಳುತ್ತಾ ಅಂತೇಳಿ. ನಾನು ಹೇಳ್ತಿದ್ದೀನಿ, ಮಂತ್ರಕ್ಕೆ ಮಾವಿನಕಾಯಿ ಮಾತ್ರ ಅಲ್ಲ, ಏನ್ ಬೇಕಾದ್ರೂ ಬೀಳುತ್ತೆ. ಯಾವಾಗ ಬೀಳುತ್ತೆ? ನಮ್ಮ ಒಂದು ಮನಸ್ಥಿತಿ ಸತ್ಯಲೋಕದ ಮನಸ್ಥಿತಿ ಆದಾಗ ಮಾತ್ರ. ಯಾವಾಗ ನಮ್ಮ ಮನಸ್ಸು ಕಲಿಯುಗದ ಮನಸ್ಥಿತಿ ಇರುತ್ತೋ, ಮಂತ್ರಕ್ಕೆ ಮಾವಿನಕಾಯಿ ಬೀಳೋದಿಲ್ಲ. ಹಾಗಾಗಿ ಮಂತ್ರದ ಜೊತೆ ತಂತ್ರ ಅಂತಂದ್ರೆ ಕ್ರಿಯೆಯನ್ನು ನಾವು ಮಾಡಿದಾಗ ಮಾತ್ರ ಎಲ್ಲವನ್ನು ನಾವು ಫಲಿಸ್ಕೊಳ್ಬೋದು. ಎಲ್ರೂ ಶ್ರೀಮಂತರಾಗ್ಬೋದು. ನಾನು ಹೇಳ್ತಾ ಇದ್ದೇನೆ, ಯು ಕ್ಯಾನ್ ಬಿಕಮ್ ರಿಚ್. ಟುಡೇ ಯು ಕುಡ್ ಬಿ ಇನ್ ಡೆಟ್. ಇವತ್ತು ನೀವು ಸಾಲದಲ್ಲಿ ಇರ್ಬೋದು. ನಾನು ಹೇಳ್ತಿದ್ದೇನೆ, ಮಾರ್ಕ್ ಮೈ ವರ್ಡ್ಸ್, ಎವ್ರಿ ಫೇಲಿಯರ್ ಬಿಕಮ್ಸ್ ಅ ಹ್ಯೂಜ್ ಪಿಲ್ಲರ್ ಫಾರ್ ಯುವರ್ ಟುಮಾರೋಸ್ ಸಕ್ಸೆಸ್. ಡೋಂಟ್ ವರಿ ಅಬೌಟ್ ಇಟ್. ಯೂನಿವರ್ಸ್ ಇಸ್ ವಿತ್ ಯು. ನಮ್ಮೆಲ್ಲರ ಜೊತೆ ದೇವರು, ಆ ವಿಶ್ವ ನಮ್ಮ ಜೊತೆ ಇದೆ. ಅದಕ್ಕೋಸ್ಕರ ಆ ಬ್ರಹ್ಮ ತತ್ವ ಅನ್ನುವಂಥದ್ದು ಇಲ್ಲಿರುವಂಥದ್ದು, ಆತ್ಮದ ಜೊತೆ. ಸೊ ಡೋಂಟ್ ಫಿಯರ್ ಎಟ್ ಆಲ್. ನೀವು ಸಿಂಗಲ್ ಪೇರೆಂಟ್ ಆಗಿರ್ಬೋದು, ಅಥವಾ ಕಷ್ಟದಲ್ಲಿ ಇವತ್ತಿರ್ಬೋದು, ಇಷ್ಟೆಷ್ಟೋ ಸಾಲಗಳಾಗ್ಬಿಟ್ಟಿರ್ಬೋದು, ತುಂಬಾ ತೊಂದರೆಯಲ್ಲಿರ್ಬೋದು, ಅನಾರೋಗ್ಯ ಇರ್ಬೋದು, ಏನೇ ಇದ್ರು ನೀವು ಖಂಡಿತವಾಗಿಯೂ ಮುಂದೆ ದೊಡ್ಡ ವ್ಯಕ್ತಿ ಆಗ್ಬೋದು. ಎಷ್ಟು ದೊಡ್ಡ ವ್ಯಕ್ತಿ? ಹೇಗೆ ಸೂರ್ಯ ಪ್ರಕಾಶ ಕೊಡ್ತಾನೋ ಈ ಪ್ರಪಂಚಕ್ಕೆ, ಅಂತ ಬಹುದೊಡ್ಡ ವ್ಯಕ್ತಿ ಆಗ್ಬೋದು. ಎಲ್ಲರಿಗೂ ಇದು ಸಾಧ್ಯ. ಎಲ್ಲರೂ ಶ್ರೀಮಂತರು ಆಗ್ಲೇಬೇಕು. ನೋಡಿ, ಗುರಿ ಇರೋರು, ನಿಜವಾದ ಗುರಿ ಇರೋರು, ಕುರಿ ಕಾಯೋನಾಗಿದ್ರು ಕೋಟ್ಯಾಧಿಪತಿ ಆಗ್ಬಹುದು ಅನ್ನೋ ಮಾತು. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂದ್ರೆ, ಗುರುಗಳ ವರ್ಕ್ಶಾಪ್ ಅಲ್ಲಿ ಸಹ ಇದನ್ನೇ ಹೇಳ್ತಾ ಇರ್ತಾರೆ. ನೀವು ನಿಮ್ಮ ಜೀವನದ ದಿನನಿತ್ಯದ ರೊಟೀನ್ ಗಳನ್ನ ಬದಲಾಯಿಸ್ಕೊಳ್ಳಿ, ಅದರಿಂದ ನೀವು ಅಭಿವೃದ್ಧಿಯನ್ನ ಕಾಣ್ಬೋದು ಅಂತ ಹೇಳಿ. ಗುರುಗಳೇ, ತುಂಬಾ ಧನ್ಯವಾದಗಳು. ಒಳ್ಳೆ ವಿಚಾರವನ್ನ ತಿಳಿಸ್ಕೊಟ್ರಿ. ಆಶೀರ್ವಾದ
ಮಾಡೋದು ನಮ್ಮ ಸನಾತನ ಧರ್ಮದಲ್ಲಿ ಒಂದು ಪದ್ಧತಿ. ಹಿರಿಯರಿಂದ ಆಶೀರ್ವಾದ ತಗೊಂಡ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ. ಇವಾಗ ನೀವು ಸ್ಟುಡಿಯೋಗೆ ಬಂದ ತಕ್ಷಣ ನಾನು ನಿಮ್ಮ ಹತ್ರ ಆಶೀರ್ವಾದ ತಗೊಂಡಾಗ ನಮ್ಮ ಕ್ಯಾಮ್ರಾಮನ್ ಹೇಳ್ತಾ ಇದ್ರು, ಮೇಡಮ್ ನಾಳೆಯಿಂದ ನಿಮ್ ಸ್ಟಾರ್ ಚೇಂಜ್ ಆಗತ್ತೆ ಅಂತ. ಸೊ ಆಶೀರ್ವಾದಕ್ಕೆ ಅಂತ ಶಕ್ತಿ ಇದೆಯಾ? ಎಸ್. ಎನಿವೆ ಕ್ಯಾಮ್ರಾಮನ್ ಹೇಳಿದ್ರು, ಕ್ಯಾಮ್ರಾಮನ್ ಮಾತ್ರ ಆಶೀರ್ವಾದ ತೆಗೆದುಕೊಂಡಿಲ್ಲ. ನೋಡಿದ್ರ? ಅವ್ರಿಗೆ ಹೇಳೋದಕ್ ಮಾತ್ರ ಗೊತ್ತಿದೆ. ತುಂಬಾ ಜನ ಇದಾರೆ ಮೇಡಮ್ ಈ ಕಾಲದಲ್ಲಿ, ಹೇಳೋದ್ ಮಾತ್ರ ಮಾಡೋದಿಲ್ಲ. ಸೊ ದೇರ್ ಇಸ್ ಸೋ ಮಚ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಐ ಬಿಲೀವ್ ಇನ್ ಗಾಡ್ ಅಂತ ಹೇಳೋದಕ್ಕೂ ಐ ಒಬೇ ಗಾಡ್ ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ. ಸೋ ಮೆನಿ ಬಿಲೀವರ್ಸ್, ನಾನ್ ದೇವ್ರನ್ನ ನಂಬುತ್ತೀನಿ ಅನ್ನೋರು ತುಂಬಾ ಇದ್ದಾರೆ. ಬಟ್ ದೇವ್ರು ಹೇಳ್ದಾಗೆ ನಡ್ಕೊಳ್ತೀನಿ ಅನ್ನೋರು ತುಂಬಾ 1% ಸಹ ಇಲ್ಲ. ಹಾಗಾಗಿ ಆ ಬ್ಲೆಸ್ಸಿಂಗ್ ಯಾರನ್ನ ತೆಗೆದುಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾರು ನಡೆದ ಹಾಗೆ ನುಡಿದ ಹಾಗೆ ನಡೆದುಕೊಳ್ತಾರೋ ಅಂತವ್ರ ಆಶೀರ್ವಾದವಾಗಿರುತ್ತೆ. ಯಾರ್ಯಾರೋ ಹೇಳೋದೊಂದು ಮಾಡೋದೊಂದು ನಾಟಕ ಮಾಡೋರ್ ಬ್ಲೆಸ್ಸಿಂಗ್ ಅವಶ್ಯಕತೆನೇ ಇಲ್ಲ. ಅದಕ್ಕೆ ನಾನು ಯೂಶಲಿ ನನ್ನ ಕಾರ್ಯಾಗಾರದಲ್ಲಿ ಆಗ್ಬೋದು ಅಥವಾ ಯಾರಾದ್ರೂ ಕೇಳಿದ್ರೆ ಹೇಳ್ಬಿಡ್ತೇನೆ, ಯಾರು ಒರಿಜಿನಲ್ ಬ್ಲೆಸ್ಸಿಂಗ್ ಕೊಡಕ್ ಸಾಧ್ಯ ಈ ಒಂದು ಕಲಿಯುಗದಲ್ಲಿ? ತಂದೆ ತಾಯಿ. ಯಾಕಂದ್ರೆ ಅವ್ರು ಫೇಕ್ ಆಗಿ ಆಶೀರ್ವಾದ ಮಾಡಕ್ ಗೊತ್ತಿಲ್ಲ. ಯಾವತ್ತು ನಮ್ ತಾಯಿ ನಮ್ ತಂದೆ, ನಿಮ್ ತಾಯಿ ನಿಮ್ ತಂದೆ ಹೇಗೋ ಸುಮ್ನೆ ಏನೋ ಆಶೀರ್ವಾದ ಚೆನ್ನಾಗಿರಪ್ಪ, ಅವ್ರು ನಿಜವಾಗ್ಲೂ ಹೇಳಲ್ಲ. ಅಂತರಾಳದಿಂದ ಒಂದೊಂದು ಸೆಲ್ ಒಂದೊಂದು ಕಣವು ಕಂಪಿಸುತ್ತೆ, ನನ್ ಮಗಳು ನನ್ ಮಗ ಚೆನ್ನಾಗಿರ್ಲಿ ಅಂತ. ದಟ್ ಈಸ್ ಒರಿಜಿನಲ್. ಸೊ ಅದು ಬಿಟ್ರೆ ಇನ್ನು ಒರಿಜಿನಲ್ ಎಲ್ಲಿದಾರೋ ನನಗೆ ಗೊತ್ತಿಲ್ಲ. ಹಾಗಾಗಿ ಇಟ್ ಈಸ್ ವೆರಿ ಸೇಫ್ ಫಾರ್ ಅಸ್ ಟು ಟೇಕ್ ಬ್ಲೆಸ್ಸಿಂಗ್ಸ್ ಆಫ್ ಓನ್ಲಿ ಪೇರೆಂಟ್ಸ್, ನಾಟ್ ಎನಿಬಡಿ ಎಲ್ಸ್. ಬಿಕಾಸ್ ನಾನು ಒರಿಜಿನಲ್ಲೇ ಆಗಿರ್ಬೋದು, ಬಟ್ ನಾನು ಡೂಪ್ಲಿಕೇಟು ಆಗಿರ್ಬೋದೇನೋ. What to suspect? Nothing wrong. Only if I am found original, then my blessings are valid and good. If I'm duplicate, I don't think so that blessings are valid. So it's very safe for us to always take blessings of our parents and not anybody else in this Kaliyuga. But actually ನಮ್ಮ ಸನಾತನ ಧರ್ಮದಲ್ಲಿ ಏನ್ ಹೇಳ್ತೀವಿ? ಗುರು ಹಿರಿಯರು ತಂದೆ ತಾಯಿ. ಇಟ್ಸ್ ಓಕೆ. ಈ ಭಾವ ತುಂಬಾ ಇಂಪಾರ್ಟೆಂಟ್ ಅಷ್ಟೇ. ಇವತ್ತಿನ ಎಪಿಸೋಡ್ ಅಲ್ಲಿ ಗುರುಗಳೇ ನಮ್ಮ ವೀಕ್ಷಕರಿಗೆ ಏನಾದ್ರೂ ಒಂದು ಟೆಕ್ನಿಕ್ ಹೇಳ್ಕೊಡೋದಾದ್ರೆ ಏನ್ ಹೇಳ್ಕೊಡ್ತೀರಾ? ಅದ್ಭುತವಾದ ಒಂದು ಟೆಕ್ನಿಕ್ ಇದೆ. ಸೊ ಇದನ್ನ ಎಲ್ರೂ ಮಾಡ್ಬೇಕು. ನಾನು ಮೊದಲೇ ಹೇಳ್ದಾಗೆ ಒಂದು ಅಕ್ಷತೆ ಕಾಳದು ಒಂದು ಅದ್ಭುತವಾದ ತಂತ್ರ ಹೇಳಿದ್ದೆ ಮೊದಲನೇ ಎಪಿಸೋಡ್ ಅಲ್ಲಿ, ಮೊನ್ನೆ ಮಾಡಿದ್ರಲ್ಲಿ. ಅದು ಮತ್ತೆ ಇದು ಸಮಯರ್ ಪ್ಯಾರಲಲ್ ಆಗಿ ಇರುತ್ತೆ. ಅದನ್ನ ಮಾಡಿದ್ರು ಓಕೆನೆ, ಇದನ್ನ ಮಾಡಿದ್ರು ಓಕೆನೆ. ಸೊ ನೀವು ಒಂದು ಹಳದಿ ಕಲರ್ ಒಂದು ಪೇಪರ್ ತೆಗೆದುಕೊಳ್ಳಿ. ಹಳದಿ ಕಲರ್ ಪೇಪರ್ಗೆ ನೋಡಿ ಅರಿಶಿನ ಈ ಎಲ್ಲ ಒಂದು ಎಡ್ಜಸ್ಗೆ, ಈ ಸೈಡ್ಸ್ ಇದೆಯಲ್ಲ, ಈ ಸೈಡ್ಗೆ ಈ ಭಾಗಗಳಿಗೆ ಅರಿಶಿನ ಮತ್ತೆ ಕುಂಕುಮ ಇಡಿ. ನೋಡಿ ನಾನು ಎಲ್ಲಾ ಕಾರ್ನರ್ಸ್ಗೂ ಭಾಗಗಳಿಗೆ ಅರಿಶಿನ ಮತ್ತೆ ಕುಂಕುಮ ಇಟ್ಟಿದ್ದೀನಿ. ಓಕೆ, ಈಗ ಇಟ್ಬಿಟ್ಟು ಇದರಲ್ಲಿ ನೀವು ಬರಿಬೇಕು ಯಾವ ವ್ಯಾಪಾರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಆ ವ್ಯಾಪಾರದ ಹೆಸರನ್ನು ಬರಿಬೇಕು. ಸಪೋಸ್ ಎಕ್ಸಾಂಪಲ್ ನಾನು ಹೇಳೋದು, ನಾನೇನೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಓಕೆ ಮಾಡ್ಬೇಕು ಅಂತ ಇರ್ತೀನಿ ಅನ್ಕೊಳ್ಳಿ, ಅದನ್ನ ಇಲ್ಲಿ ಬರಿಬೇಕು. ಇಲ್ಲಿ ಬರೀತೀನಿ, ಇಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಅಥವಾ ನಾನು ಲಾಂಡ್ರಿ ಮಾಡ್ಬೇಕು ಅಂತ ಅನ್ಕೊಳ್ತೀನಿ, ಲಾಂಡ್ರಿ ಅಂತ ಬರೀತೀನಿ. ನೀವು ಲಾಂಡ್ರಿ ಅಂದ್ರೆ LAUNDRY ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಯೂನಿವರ್ಸ್ಗೆ ನಾವು ಅನ್ಕೊಳ್ಳೋದೆಲ್ಲ ಗೊತ್ತಾಗುತ್ತೆ. ನೀವು ಸುಮ್ಮನೆ ಹಂಗೆ ಅನ್ಕೊಂಡು ಸುಮ್ಮನೆ ಕೈ ಇಟ್ರೆ ಸಾಕು. ಈ ಕುಂಕುಮದಲ್ಲಿ ನಾನು ಅನ್ಕೊಳ್ತೀನಿ ಏನೋ ಹೋಟ್ಲ್ ಮಾಡ್ಬೇಕು ಅಂತಿದ್ದೀನಿ, ಸುಮ್ಮನೆ ಹಿಂಗೆ ಇಟ್ಬಿಟ್ಟು ಹೋಟೆಲ್ ಮನ್ಸಲ್ಲಿ ಅನ್ಕೊಂಡ್ರೆ ಸಾಕು. ಹಿಂಗೆ ಅನ್ಕೊಂಡು ಅದಾದ್ಮೇಲೆ ಮನ್ಸಲ್ಲಿ ಅನ್ಕೊಂಡು ಒಂದು 3 ಸಲ ಅನ್ಕೊಳ್ಳಿ. ಅನ್ಕೊಂಡು ದೇವ್ರ ಕೋಣೆಯಲ್ಲಿ ಇದನ್ನ ಇಟ್ಬಿಡಿ. ಇಟ್ಬಿಟ್ಟು ಒಂದು 18 ದಿನನೋ 21 ದಿನನೋ ಇಲ್ಲ 63 ದಿನನೋ ಇದನ್ನು ಮಾಡಬೇಕು. ಪ್ರತಿದಿನ ಮಾಡಬೇಕು. ಆಮೇಲೆ ಅದ್ರ ಜೊತೆ ಎಷ್ಟು ಲಾಭ ಮಾಡಬೇಕು ಅಂತ ಇರ್ತೀರಾ ಅದನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಚಿಕ್ಕ ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ, ಪ್ರತಿ ತಿಂಗಳಲ್ಲಿ 5 ಲಕ್ಷ 6 ಲಕ್ಷ ದುಡಿಬೇಕು ಅಂತಿದ್ದೀರಾ, ಎರಡೂ ಬರಿತೀರಾ. 63 ದಿನಗಳಾದ್ಮೇಲೆ ಇದನ್ನು ಈ ರೀತಿ ದಾರದಲ್ಲಿ, ಹಳದಿ ಅಥವಾ ಕೆಂಪು ಕಲರ್ ದಾರದಲ್ಲಿ ಇದನ್ನ ಕಟ್ಬಿಟ್ಟು, ಸಪೋಸ್ ನಾನು ಹೇಳೋದು ಎಕ್ಸಾಂಪಲ್ ಈ ರೀತಿ ಕಟ್ತೀವಿ ಅನ್ಕೊಳ್ಳಿ. ಈ ರೀತಿ ಕಟ್ಬಿಟ್ಟು ಯಾವುದಾದ್ರೂ ನಿಮ್ಮ ಮನೆಯ ಪಕ್ಕದಲ್ಲಿ ಅಥವಾ ನೀವಿರುವ ಜಾಗದ ಪಕ್ಕದಲ್ಲಿ ಶಿವನ ದೇವಸ್ಥಾನ ಇದ್ರೆ, ಶಿವನ ದೇವಸ್ಥಾನದ ಹತ್ರ ಯೂಶಲಿ ಬಿಲ್ವಪತ್ರೆ ಮರ ಇರುತ್ತೆ. ಆ ಬಿಲ್ವಪತ್ರೆ ಮರಕ್ಕೆ ಕಟ್ಬಿಡಿ ಅಷ್ಟೇ. ಸೊ ನೀವು ಇದೆಲ್ಲ ಅನ್ಕೋಬಹುದು, ಏನ್ ಕ್ವೆಶನ್ಸ್ ಬರ್ತಿರುತ್ತೆ ನಿಮ್ಗೆ? ಈಗ ಕಟ್ಬಿಟ್ರೆ ವ್ಯಾಪಾರ ಸ್ಟಾರ್ಟ್ ಆಗ್ಬಿಡುತ್ತಾ? ಈಗ ಕಟ್ಬಿಟ್ರೆ ನಾವು ಅನ್ಕೊಂಡು ಎಷ್ಟು ದುಡ್ಡು ಬಂದ್ಬಿಡುತ್ತಾ?
ಖಂಡಿತವಾಗಿಯೂ ಇದು ಕಟ್ಟಿದ ತಕ್ಷಣ ಏನಾಗುತ್ತೆ, ನಿಮ್ಮ ಸುಪ್ತ ಚೇತನ ಮನಸ್ಸಲ್ಲಿ ಒಂದು ಪ್ರೋಗ್ರಾಮ್ ಆಗುತ್ತೆ. ಏನು? ಈ ಬಿಸ್ನೆಸ್ ಅನ್ನೋದು ದೃಢ ಆಗುತ್ತೆ. 2ನೇದು ಇಷ್ಟು ಲಾಭ ಮಾಡಲೇಬೇಕು ಅನ್ನೋ ಸಂಕಲ್ಪ ಸೃಷ್ಟಿಯಾಗುತ್ತೆ. ಇದೆಲ್ಲಿ ಕಟ್ಟಿದ್ರೆ? ಶಿವನಿಗೆ ಕಟ್ಟಿದ್ರೆ. ಶಿವ ಯಾರು? ಈಸ್ ಆಲ್ಮೈಟಿ, ಈಸ್ ಅ ಕ್ರಿಯೇಟರ್, ಈಸ್ ಅನ್ ಎನರ್ಜಿ. ಸೊ ಎಲ್ಲಿಗೆ ಕೊಟ್ರಿ ನೀವೀಗ ಮೆಸೇಜ್ ಎಲ್ಲಿಗೆ ಕೊಟ್ರಿ? ದೇವ್ರ ಜೊತೆ ಕೊಟ್ರಿ. ದೇವ್ರು ನಮ್ಮ ಜೊತೆ ಇರ್ತಾರೆ. ಖಂಡಿತವಾಗಿಯೂ ಮಾರ್ಗ ಕೊಡ್ತಾರೆ ಈಗ. ದಾರಿ ತೋರಿಸ್ತಾರೆ. ಅವಕಾಶ ಕೊಡ್ತಾರೆ. ಮಾಡೋ ರೀತಿ ಏನಾದ್ರೂ ಅದರಲ್ಲಿ ಆಪತ್ತುಗಳಿದ್ರೆ ಶಿವನ ಮಗ ಯಾರು? ಗಣಪತಿ. ಎಲ್ಲ ವಿಘ್ನಗಳನ್ನ ಕಳೆಯುವಂತೆ ಆಗುತ್ತೆ. ಅದಕ್ಕೆ ಮರಕ್ಕೆ ಕಟ್ಟುವಂಥದ್ದು. ಯಾಕಂದ್ರೆ ಆಶೀರ್ವಾದ ಕೊಡೋದ್ರಲ್ಲಿ ಶಿವ ಮುಂಚೂಣಿಯಲ್ಲಿರ್ತಾನೆ. ಬ್ರಹ್ಮ ಸ್ವಲ್ಪ ಲೇಟ್ ಮಾಡ್ಬೋದು. ನಾರಾಯಣ ಲೇಟ್ ಮಾಡ್ಬೋದು. ಬಟ್ ಶಿವ ಬೇಗ ಕೊಡ್ತಾರೆ. ಸೊ ದಯವಿಟ್ಟು ಈ ಕ್ರಿಯೆಯನ್ನು ಎಲ್ಲರೂ ತಪ್ಪದೆ ಮಾಡಿ. ಇದಿಷ್ಟು ಈ ಎಪಿಸೋಡ್‌ನ ಗುರುಗಳಿಂದ ತಿಳಿದಂತ ಮಾಹಿತಿಯಾಗಿತ್ತು. ನೀವು ಸಹ ಗುರುಗಳು ಹೇಳಿರುವಂತ ತಂತ್ರಗಳನ್ನ ಪಾಲನೆ ಮಾಡಿ ಅಭಿವೃದ್ಧಿಯನ್ನ ಕಂಡುಕೊಳ್ಳಿ. ಸಾಕಷ್ಟು ಜನ ಅಭಿವೃದ್ಧಿಯನ್ನ ಕಂಡಿದ್ದೀರಾ. ಯಾಕಂದ್ರೆ ನಮ್ಗೆ ಮೆಸೇಜ್ ಮಾಡ್ತಾ ಇರ್ತೀರಾ, ಕಮೆಂಟ್ಸ್ ಮಾಡ್ತಾ ಇರ್ತೀರಾ. ಸೊ ನೀವು ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನ ಕಳಿಸಿ, ತಿಳಿಸಿ ಅವರು ಸಹ ಅಭಿವೃದ್ಧಿ ಆಗುವ ಹಾಗೆ ಮಾಡಿ ಅಂತ ಹೇಳ್ತೀನಿ. ಹಾಗೇನೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.